ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಏಪ್ರಿಲ್ 11 ಮತ್ತು 12ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಬೆಂಗಾಲ್ ಕೋಸ್ಟ್ ಫೇಸಸ್ ಮೋಸ್ಟ್ ಎರೋಷನ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯಾಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ ರಿಲೇಟೆಡ್ ಇಶ್ಯೂಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ನವರು ಒಂದಷ್ಟು ಮಾಹಿತಿಯನ್ನ ಈಗ ಹೊರತಂದಿದ್ದಾರೆ. ಇದರ ಪ್ರಕಾರ ಭಾರತದ 6907.18 ಇರ್ತಕ್ಕಂಥ ಇಷ್ಟು ಕಿಲೋಮೀಟರ್ಗಳು ಇರ್ತಕ್ಕಂಥ ಭಾರತದ ಕೋಸ್ಟ್ ಲೈನ್ ನಲ್ಲಿ ಮೇನ್ಲ್ಯಾಂಡ್ ಭಾರತದಲ್ಲಿರ್ತಕ್ಕಂಥ 6907.18 ಕಿಲೋಮೀಟರ್ನಷ್ಟು ಕೋಸ್ಟ್ ಲೈನ್ ನಲ್ಲಿ ಇರ್ತಕ್ಕಂಥ ಡಿಗ್ರೀಸ್ ಆಫ್ ಎರೋಷನ್ ಬಗ್ಗೆ, ಅಂದ್ರೆ ಎಷ್ಟರ ಮಟ್ಟಿಗೆ ಈ ನೀರು ಮಣ್ಣು ಅನ್ನುವಂಥದ್ದು ಸವಕಳಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. 34% ಮಣ್ಣಿನ ಸವಕಳಿ ಅನ್ನುವಂಥದ್ದು ಆಗಿದೆ. 26% ಕೋಸ್ಟ್ ಲೈನ್ ಅನ್ನುವಂಥದ್ದು ಅಕ್ರೇಟಿಂಗ್ ನೇಚರ್ ನಲ್ಲಿ ಇದೆ. ಹಾಗೆ 40% ಮಾತ್ರವೇ ಸ್ಟೇಬಲ್ ಸ್ಟೇಟ್ ನಲ್ಲಿ ಇದೆ ಅನ್ನುವಂಥದ್ದನ್ನ ಈ ಮಾಹಿತಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಹೊರತಂದಿರ್ತಕ್ಕಂಥ ಮಾಹಿತಿ ನಮಗೆ ತಿಳಿಸ್ತಾ ಇದೆ. ಅದರಲ್ಲಿ ಕೂಡ ಯಾವ ರಾಜ್ಯದ ಕೋಸ್ಟ್ ಲೈನ್ ನಲ್ಲಿ ಹೆಚ್ಚು ಪರ್ಸೆಂಟೇಜ್ ನಲ್ಲಿ ಈ ಒಂದು ಎರೋಷನ್ ಅನ್ನುವಂಥದ್ದು ಆಗಿದೆ ಅಂದಾಗ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ 535 ಕಿಲೋಮೀಟರ್ನಷ್ಟು ಇರ್ತಕ್ಕಂಥ ಅಲ್ಲಿನ ಕೋಸ್ಟ್ ಲೈನ್ ನಲ್ಲಿ 60% ಎರೋಷನ್ ಆಗಿದೆ 1990ರಿಂದ 2018ರ ಅವಧಿಯಲ್ಲಿ. ಅದೇ ಅವಧಿಯಲ್ಲಿ ಕೇರಳದಲ್ಲಿ ಕೂಡ 46.4% ಎರೋಷನ್ ಆಗಿರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿ 991 ಕಿಲೋಮೀಟರ್ನಷ್ಟು ಕೋಸ್ಟ್ ಲೈನ್ ಇದ್ದು ಅಲ್ಲಿಯೂ ಕೂಡ 42.7% ಕೋಸ್ಟ್ ಲೈನ್ ಅನ್ನುವಂಥದ್ದು ಎರೋಷನ್ ಅನ್ನ ಕಂಡಿದೆ. ಹಾಗೆ ಗುಜರಾತಿನ ಕೋಸ್ಟ್ ಲೈನ್ ಅನ್ನ ನೋಡಿದ್ರೆ 1945.6 ಕಿಲೋಮೀಟರ್ನಷ್ಟು ಉದ್ದದ ಕೋಸ್ಟ್ ಲೈನ್ ಅನ್ನ ಗುಜರಾತ್ ಹೊಂದಿದೆ. ಇಲ್ಲಿಯೂ ಕೂಡ 27% ಕೋಸ್ಟ್ ಲೈನ್ ಎರೋಷನ್ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ಹಾಗೇನೆ ಪುದುಚೇರಿಯ ಕೇಂದ್ರಾಡಳಿತ ಪ್ರದೇಶದಲ್ಲಿ 41 ಕಿಲೋಮೀಟರ್ನಷ್ಟು ಕೋಸ್ಟ್ ಲೈನ್ ಇದ್ದು ಅಲ್ಲಿಯೂ ಕೂಡ 56% ಎರೋಷನ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ವೆಸ್ಟ್ ಬೆಂಗಾಲ್ನಲ್ಲಿ 60% ಎರೋಷನ್ ಆಗೋ ಮುಖಾಂತರವಾಗಿ ಈ ರಾಜ್ಯದಲ್ಲಿನ ಕೋಸ್ಟ್ ಲೈನ್ ಕರಾವಳಿ ತೀರದಲ್ಲಿ ಹೆಚ್ಚಿನ ಮಣ್ಣಿನ ಸವಕಳಿ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ 15ನೇ ಹಣಕಾಸು ಆಯೋಗದ ರೆಕಮೆಂಡೇಶನ್ಸ್ ಗಳು ಏನು ಅಂದಾಗ ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಂಡ್ NDRMF ಹಾಗೇನೆ ಸ್ಟೇಟ್ ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಂಡ್ SDRMF ಅನ್ನುವಂಥ ಫಂಡ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಅನ್ನುವಂಥದ್ದು ಇಲ್ಲಿ ನೀಡಿರ್ತಕ್ಕಂಥ ಮೊದಲ ರೆಕಮೆಂಡೇಶನ್ ಆಗುತ್ತೆ. ಇದರ ಮುಖ್ಯ ಉದ್ದೇಶ ರಾಜ್ಯ ಮತ್ತು ಕೇಂದ್ರದ ಹಂತಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಟಿಗೇಷನ್ ಫಂಡ್ ಅನ್ನ ಹೊಂದಿರಬೇಕು ಅನ್ನುವಂಥದ್ದು. ಹಾಗಾಗಿ NDRMF ಮತ್ತು SDRMF ಅನ್ನ ಕ್ರಿಯೇಟ್ ಮಾಡುವಂತ ಒಂದು ರೆಕಮೆಂಡೇಶನ್. ಹಾಗೇನೆ ರೆಸ್ಪಾನ್ಸ್ ಫಂಡ್ ನ ರೀತಿಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಹಾಗೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅನ್ನ ಡೆವಲಪ್ ಮಾಡಿ ಯಾತಕ್ಕೆ ಅಂತ ಅಂದ್ರೆ ಮಿಟಿಗೇಷನ್ ಮೆಷರ್ಸ್ ಗಳನ್ನ ಎರೋಷನ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಬೇಕಾಗುವಂತ ಮಿಟಿಗೇಷನ್ ಮೆಷರ್ಸ್ ಗಳಿಗೆ ಸೂಟಬಲ್ ನಾರ್ಮ್ಸ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಅಂತ ಹೇಳಿ ರೆಸ್ಪಾನ್ಸ್ ಫಂಡ್ ನ ರೂಪದಲ್ಲಿ NDRF ಮತ್ತು SDRF ಅನ್ನ ಕೂಡ ಕ್ರಿಯೇಟ್ ಮಾಡುವಂತ ರೆಕಮೆಂಡೇಶನ್ಸ್ ಗಳನ್ನ 15ನೇ ಹಣಕಾಸು ಆಯೋಗ ನೀಡಿರ್ತಕ್ಕಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಭಾರತ ಈ ರೀತಿಯ ಒಂದು ಎರೋಷನ್ಗೆ ಅಂತ ಹೇಳಿ ಯಾವ ರೀತಿಯ ಪ್ರಿಪೇರ್ಡ್ನೆಸ್ ಅನ್ನ ಹೊಂದಿದೆ ಅಂತ ಅಂದ್ರೆ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸಸ್ INCOIS ಅನ್ನುವಂತ ಒಂದು ಸರ್ವಿಸಸ್ ಅನ್ನ ಹೊಂದಿದೆ. ಈ INCOIS ಅನ್ನುವಂಥದ್ದು CVI ಕೋಸ್ಟಲ್ ವಲ್ನರಬಿಲಿಟಿ ಇಂಡೆಕ್ಸ್ ಮ್ಯಾಪ್ಸ್ ಅನ್ನುವಂಥದ್ದನ್ನ ಭಾರತದ ಎಂಟೈರ್ ಕರಾವಳಿ ತೀರಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡಿ ಅದನ್ನ ಪಬ್ಲಿಷ್ ಕೂಡ ಮಾಡಿದೆ. ಒಂದು ಅಟ್ಲಾಸ್ ಅನ್ನ ಪಬ್ಲಿಷ್ ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಸಿ ಲೆವೆಲ್ ರೈಸ್ ಆಗ್ತಿರ್ತಕ್ಕಂಥ ಮಾಹಿತಿ, ಕೋಸ್ಟಲ್ ಸ್ಲೋಪ್ ನ ಕುರಿತಂತೆ, ಶೋರ್ ಲೈನ್ ಚೇಂಜ್ ರೇಟ್ ನ ಕುರಿತಂತೆ, ಕೋಸ್ಟಲ್ ಎಲಿವೇಶನ್ ಯಾವ ರೀತಿ ಆಗ್ತದೆ, ಕೋಸ್ಟಲ್ ಜಿಯೋಮಾರ್ಫಾಲಜಿಯ ಬದಲಾವಣೆಗಳ ಕುರಿತಂತೆ, ಟೈಡಲ್ ರೇಂಜ್ ನ ಕುರಿತಂತೆ, ಸಿಗ್ನಿಫಿಕೆಂಟ್ ವೇವ್ ಹೈಟ್ ನ ಕುರಿತಂತೆ ಈ ಎಲ್ಲದರ ಮಾಹಿತಿಯನ್ನ ಮ್ಯಾಪ್ ಗಳನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಕೋಸ್ಟಲ್ ವಲ್ನರಬಿಲಿಟಿ ಇಂಡೆಕ್ಸ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದಾಗ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸಸ್ INCOIS ಅನ್ನುವಂಥದ್ದು ನಮಗೆ ತಿಳಿದಿರ್ಬೇಕಾಗತ್ತೆ. ಒಟ್ಟಾರೆ ಆರ್ಟಿಕಲ್ ಹಿನ್ನೆಲೆಯಲ್ಲಿ ನಾವು ಕೋಸ್ಟಲ್ ಎರೋಷನ್ ಅನ್ನೋದನ್ನ ಮತ್ತೊಮ್ಮೆ ಮನನ ಮಾಡ್ಕೊಳ್ಳೋದೇ ಆದ್ರೆ ಕೋಸ್ಟಲ್ ಎರೋಷನ್ ಅನ್ನುವಂಥದ್ದು ಒಂದು ಕ್ರಿಯೆ ಅಥವಾ ಪ್ರೋಸೆಸ್ ಆಗುತ್ತೆ. ಇಲ್ಲಿ ಸಮುದ್ರ ಮಟ್ಟ ಹೆಚ್ಚಾಗೋದಕ್ಕೆ ಕೂಡ ಈ ಒಂದು ಪ್ರೋಸೆಸ್ ಅನ್ನುವಂಥದ್ದು ಕಾರಣ ಆಗುತ್ತೆ. ಸ್ಟ್ರಾಂಗ್ ವೇವ್ ಆಕ್ಷನ್ಸ್ ಗಳನ್ನ ಇದು ರಿಸಲ್ಟಿಂಗ್ ಆಗಿರುತ್ತೆ. ಹಾಗೇನೆ ಕೋಸ್ಟಲ್ ಫ್ಲಡ್ಡಿಂಗ್ ಅನ್ನ ಕೂಡ ನಾವಿಲ್ಲಿ ಕಾಣಬಹುದಾಗುತ್ತೆ ಈ ಒಂದು ಕೋಸ್ಟಲ್ ಎರೋಷನ್ ನಿಂದ. ಹಾಗೆ ರಾಕ್ಸ್ ಗಳನ್ನ ಕೂಡ ಈ ಕೋಸ್ಟಲ್ ಫ್ಲಡ್ಡಿಂಗ್ ಅನ್ನುವಂಥದ್ದು ಕ್ಯಾರಿ ಅವೇ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. ಸಾಯಿಲ್ ಅನ್ನ ಕ್ಯಾರಿ ಅವೇ ಮಾಡುವಂತದ್ದಾಗಿರ್ಬೋದು, ಕೋಸ್ಟ್ ನಲ್ಲಿ ಇರ್ತಕ್ಕಂಥ ಸ್ಯಾಂಡ್ ಅನ್ನ ಕ್ಯಾರಿ ಅವೇ ಮಾಡುವಂಥದ್ದು, ಈ ರೀತಿ ಕಾರ್ಯಗಳು ಕೋಸ್ಟಲ್ ಎರೋಷನ್ ಅನ್ನುವಂತ ಕ್ರಿಯೆಯಲ್ಲಿ ಆಗತ್ತೆ.
ದ ಪ್ರೋಸೆಸ್ ಬೈ ವಿಚ್ ಲೋಕಲ್ ಸೀ ಲೆವೆಲ್ ರೈಸ್, ಸ್ಟ್ರಾಂಗ್ ವೇವ್ ಆಕ್ಷನ್, ಕೋಸ್ಟಲ್ ಫ್ಲಡ್ಡಿಂಗ್, ವೇರ್ ಡೌನ್ ಇವೆಲ್ಲ ಆಗತ್ತೆ. ಇಂಥ ಪ್ರೋಸೆಸ್ ಅನ್ನೇ ನಾವು ಕೋಸ್ಟಲ್ ಎರೋಷನ್ ಅಂತ ಹೇಳಿ ಕರಿತೇವೆ. ಈ ಕೋಸ್ಟಲ್ ಎರೋಷನ್ ನಲ್ಲಿ ಮುಖ್ಯವಾಗಿ 4 ಪ್ರೋಸೆಸಸ್ ಗಳನ್ನ ನಾವು ಕಾಣಬಹುದು. ಒಂದು ಕರೋಷನ್, ಮತ್ತೊಂದು ಅಬ್ರೇಷನ್, ಮತ್ತೊಂದು ಹೈಡ್ರಾಲಿಕ್, ಮತ್ತೊಂದು ಅಟ್ರಿಷನ್ ಅನ್ನುವಂತ 4 ಪ್ರೋಸೆಸ್ಗಳು ಇಲ್ಲಿ ಈ 4 ಪ್ರೋಸೆಸಸ್ಗಳು ಮುಖ್ಯ ಆಗಿರುತ್ತೆ. ಕೋಸ್ಟಲ್ ಎರೋಷನ್ ಸ್ಟ್ರಕ್ಚರ್ಸ್ ಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ಕೋಸ್ಟಲ್ ಎರೋಷನ್ ನಿಂದ ಸಿ ವಾಲ್ಸ್ ಗಳ ಸ್ಟ್ರಕ್ಚರ್ಸ್ ಗಳು ಆಗುತ್ತೆ, ರಿವೆಟ್ಮೆಂಟ್ಸ್ ಗಳು, ಬಲ್ಕ್ ಹೆಡ್ಸ್, ಗ್ರಾಯಿನ್ಸ್ ಇವೆಲ್ಲವುಗಳನ್ನ ನಾವು ಕಾಣಬಹುದಾಗುತ್ತೆ. ಇನ್ನ ಸಮುದ್ರದೊಳಗಿನ ನೀರು ಮತ್ತೆ ಮತ್ತೆ ಒಂದೇ ಜಾಗಕ್ಕೆ ಅಪ್ಪಳಿಸುವ ಮುಖಾಂತರವಾಗಿ ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ ಗಳನ್ನ ಕೂಡ ಕ್ರಿಯೇಟ್ ಮಾಡುತ್ತೆ. ಸಿ ಸ್ಟ್ಯಾಕ್ ಆಗಿರಬಹುದು, ಸಿ ಆರ್ಚ್ ಆಗಿರಬಹುದು, ಸಿ ಕೇವ್ ಆಗಿರಬಹುದು, ಇವೆಲ್ಲವೂ ಈ ರೀತಿಯ ಸ್ಟ್ರಕ್ಚರ್ಸ್ ಗಳನ್ನ ಕೂಡ ಈ ಒಂದು ಸಿ ವಾಟರ್ ಅನ್ನುವಂಥದ್ದು ಕ್ರಿಯೇಟ್ ಮಾಡುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನುವಂತ NDMA ಆಕ್ಟ್ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ, ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಉಕ್ರೇನ್ ಕ್ರೈಸಿಸ್ ಟು ಹೆಡ್ಲೈನ್ ಇಂಡಿಯಾ US 2+2 ಮೀಟ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆಫ್ ಡೆವಲಪ್ಡ್ ನೇಷನ್ಸ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ 4ನೇ 2+2 ಡೈಲಾಗ್ ಅನ್ನುವಂಥದ್ದು ವಾಷಿಂಗ್ಟನ್ DC ಜರುಗಿದೆ. ಇದನ್ನ ಕುರಿತಂತೆ ಆರ್ಟಿಕಲ್ ಮಾತನಾಡ್ತಾ ಇರತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ 2+2 ಡೈಲಾಗ್ ನ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸದ್ಯಕ್ಕೆ ನಾವು ಭಾರತ ಮತ್ತು US ನ ನಡುವಿನ 2+2 ಡೈಲಾಗ್ ಅನ್ನ ಹೊಂದಿರತಕ್ಕಂಥದ್ದನ್ನ ಆರ್ಟಿಕಲ್ ನಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಭಾರತ ಇನ್ಯಾವುದೇ ತನ್ನ ಅಲೈಸ್ಗಳೊಟ್ಟಿಗೆ 2+2 ಡೈಲಾಗ್ ಅನ್ನ ನಡೆಸುತ್ತೆ ಅಂತ ಅಂದ್ರೆ ಅದರ ಅರ್ಥ ಏನು ಅಂತ ಅಂದ್ರೆ, ಭಾರತದ ವಿದೇಶಾಂಗ ಸಚಿವರು ಮತ್ತು ಭಾರತದ ಡಿಫೆನ್ಸ್ ಮಿನಿಸ್ಟರ್ ಇವರಿಬ್ಬರು ಕೂಡ ಸೇರಿ ಅವರ ಕೌಂಟರ್ ಪಾರ್ಟ್ಸ್ಗಳು, ಉದಾಹರಣೆಗೆ ಅಮೆರಿಕಾದ ಕೌಂಟರ್ ಪಾರ್ಟ್ಸ್ಗಳು ಯಾರು ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಡಿಫೆನ್ಸ್ ಮಿನಿಸ್ಟರ್ಸ್ಗೆ ಅಂತ ಅಂದಾಗ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಥೋನಿ ಬ್ಲಿಂಕನ್ ಅವರು, ಹಾಗೆ ಸೆಕ್ರೆಟರಿ ಆಫ್ ಡಿಫೆನ್ಸ್ ಲಾಯ್ಡ್ ಆಸ್ಟಿನ್ ಅವರು, ಈ ರೀತಿ ತಮ್ಮ ಕೌಂಟರ್ ಪಾರ್ಟ್ಸ್ಗಳೊಟ್ಟಿಗೆ 2+2 ಡೈಲಾಗ್ಸ್ ಗಳನ್ನ ಹೊಂದ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಒಟ್ಟಾರೆ 2+2 ಟಾಕ್ಸ್ ಅಂದಾಗ ಇದೊಂದು ಫಾರ್ಮ್ಯಾಟ್ ಆಫ್ ಮೀಟಿಂಗ್ ಆಗಿದೆ. ಭಾರತ ಮತ್ತು ಇನ್ಯಾವುದೇ ಹೊರ ರಾಷ್ಟ್ರಗಳ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಫಾರಿನ್ ಮಿನಿಸ್ಟರ್ಸ್ಗಳು ಒಂದು ಸ್ಟ್ರಾಟಜಿಕ್ ಮತ್ತು ಸೆಕ್ಯೂರಿಟಿ ಇಶ್ಯೂಸ್ ಗಳ ಕುರಿತಂತೆ ಒಂದು ಡೈಲಾಗ್ ಮೀಟ್ ಅನ್ನ ಹೊಂದುವಂತದನ್ನ ನಾವು 2+2 ಟಾಕ್ಸ್ ಅಂತ ಹೇಳಿ ಕರಿತೇವೆ. ಇದರ ಉದ್ದೇಶ ಏನು, ಇದರ ಮಹತ್ವ ಏನು, ಯಾತಕ್ಕೆ ಈ ರೀತಿಯ 2+2 ಟಾಕ್ಸ್ ಗಳು ನಡಿಬೇಕು ಅಂತ ಅಂದ್ರೆ, ಯಾವುದೇ ಒಂದು ಸ್ಟ್ರಾಟಜಿಕ್ ಕನ್ಸರ್ನ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಹೆಚ್ಚಿನ ಉಪಯೋಗ ಆಗುತ್ತೆ. ಹಾಗೇನೆ ಎರಡು ರಾಷ್ಟ್ರಗಳು ಕೂಡ ಸ್ಟ್ರಾಟಜಿಕ್ ಕನ್ಸರ್ನ್ಸ್ ಗಳ ವಿಚಾರದಲ್ಲಿ ಏನು ಕಾರ್ಯಗಳು ಜರುಗಿವೆ ಅನ್ನುವಂತ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ದೊರಕೋದಕ್ಕೆ ಕೂಡ ಇದು ನೆರವಾಗುತ್ತೆ. ಈ ಮೂಲಕ ಇಂಟಿಗ್ರೇಟೆಡ್ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಅನ್ನ ಇನ್ನಷ್ಟು ಶಕ್ತವಾಗುವಂತೆ, ಇನ್ನಷ್ಟು ಸ್ಟ್ರಾಂಗರ್ ಆಗಿ ಬೆಳೆಸೋದಕ್ಕೆ, ಎರಡು ರಾಷ್ಟ್ರಗಳ ನಡುವೆ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಭಾರತ ಯಾವೆಲ್ಲ ರಾಷ್ಟ್ರಗಳೊಟ್ಟಿಗೆ ಈ ರೀತಿಯ 2+2 ಸ್ಟ್ರಾಟಜಿಕ್ ಟಾಕ್ಸ್ ಗಳನ್ನ ಹೊಂದಿದೆ ಅಂತ ಅಂದಾಗ, ಭಾರತ 4 ರಾಷ್ಟ್ರಗಳೊಟ್ಟಿಗೆ ಈ ರೀತಿಯ ಫಾರ್ಮ್ಯಾಟ್ ನಲ್ಲಿ ಡೈಲಾಗ್ಸ್ ಗಳನ್ನ ಹೊಂದ್ತಾ ಇರ್ತಕ್ಕಂಥದ್ದು. ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ, ಜಪಾನ್ ಮತ್ತು ರಷ್ಯಾ, ಈ 4 ಕೂಡ ನಮಗೆ ತಿಳಿದಿರಲಿ. ಇದನ್ನೇ ಒಂದು ವಾಕ್ಯದ ರೂಪದಲ್ಲಿ ಭಾರತ 4 ರಾಷ್ಟ್ರಗಳೊಟ್ಟಿಗೆ 2+2 ಟಾಕ್ಸ್ ಅನ್ನ ಹೊಂದಿರುತ್ತೆ. ಉದಾಹರಣೆಗೆ US, ಆಸ್ಟ್ರೇಲಿಯಾ, ಜಪಾನ್, ರಷ್ಯಾ ಅಂತ ಹೇಳಿ ತಿಳಿಸಿದಾಗ ಇದು ಸರಿ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಈ 4 ರಾಷ್ಟ್ರಗಳ ಪೈಕಿ US ಈ ರೀತಿಯ 2+2 ಟಾಕ್ಸ್ ಗಳಿಗೆ ಓಲ್ಡೆಸ್ಟ್ ಪಾರ್ಟ್ನರ್ ಆಗಿದೆ ಭಾರತಕ್ಕೆ. ಹಾಗಾದ್ರೆ ಮೊದಲ ಬಾರಿ ಈ ರೀತಿಯ 2+2 ಟಾಕ್ಸ್ ಅನ್ನುವಂಥದ್ದು US ನೊಟ್ಟಿಗೆ ಯಾವಾಗ ಜರುಗ್ತು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ 2+2 ಟಾಕ್ಸ್ ಅಥವಾ ಡೈಲಾಗ್ಸ್ ಅನ್ನುವಂಥದ್ದು ನಡ್ಕೊಳ್ತಾ ಬಂದಿದ್ರೆ ಇದರ ಔಟ್ಕಮ್ಸ್ ಏನು, ಇದರಿಂದ ಏನು ಉಪಯೋಗ ಆಗಿದೆ ಇದುವರೆಗೂ ಅಂತ ಅನ್ನೋದಾದ್ರೆ, ನಾವು ಫಾರ್ ರೀಚಿಂಗ್ ರಿಸಲ್ಟ್ಸ್ ಗಳನ್ನ ಇದು ಇಂಡಿಯಾಕ್ಕೆ ನೀಡ್ತಾ ಬಂದಿದೆ. ಉದಾಹರಣೆಗೆ ಭಾರತ ಮತ್ತು US ಅನ್ನುವಂಥದ್ದು ಟ್ರೈಕಾ ಅಂದ್ರೆ 3 ಫೌಂಡೇಶನಲ್ ಪ್ಯಾಕ್ಟ್ಸ್ ಗಳನ್ನ ಡೀಪ್ ಮಿಲಿಟರಿ ಕೋಆಪರೇಷನ್ಗೆ ಅಂತ ಹೇಳಿ ಸಹಿ ಹಾಕಿರ್ತಕ್ಕಂಥದ್ದು. 2016ರಲ್ಲಿ ದಿ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಅನ್ನುವಂತ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಿದ್ದು. ಹಾಗೇನೆ ಕಮ್ಯುನಿಕೇಶನ್ಸ್ ಕಂಪ್ಯಾಟಿಬಿಲಿಟಿ ಅಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಕಾಮ್ಕಾಸ್ ಅವನ್ನ 2018ರಲ್ಲಿ ಸಹಿ ಹಾಕಲಾಗಿದೆ. ಹಾಗೆ ಬೇಸಿಕ್ ಎಕ್ಸ್ಚೇಂಜ್ ಕೋಆಪರೇಷನ್ ಅಗ್ರಿಮೆಂಟ್ ಬಿಕಾವನ್ನ 2020ರಲ್ಲಿ ಸಹಿ ಹಾಕಿರ್ತಕ್ಕಂಥದ್ದು. ಈ ರೀತಿಯ 2+2 ಟಾಕ್ಸಿನ ಔಟ್ಕಮ್ ಆಗಿ ಈ ಒಂದು ಫೌಂಡೇಶನಲ್ ಪ್ಯಾಕ್ಟ್ಸ್ ಗಳ ಒಂದು ಟ್ರೈಕಾ ಆಫ್ ಫೌಂಡೇಶನಲ್ ಪ್ಯಾಕ್ಟ್ಸ್ ಅನ್ನ 2 ರಾಷ್ಟ್ರಗಳು ಸಹಿ ಹಾಕಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ US ನೊಟ್ಟಿಗೆ ಮೊದಲ ಬಾರಿಗೆ 2+2 ಟಾಕ್ಸ್ ಅನ್ನುವಂಥದ್ದು ಯಾವಾಗ ಜರುಗ್ತು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನೀತಿ ಪುಟ್ಸ್ ಔಟ್ ಎನರ್ಜಿ ಅಂಡ್ ಕ್ಲೈಮೇಟ್ ಇಂಡೆಕ್ಸ್ ಲಿಸ್ಟ್ ಅನ್ನುವಂಥದ್ದು. ಎನರ್ಜಿ ಮತ್ತು ಕ್ಲೈಮೇಟ್ ಇಂಡೆಕ್ಸ್ ಲಿಸ್ಟ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದೇ ನೇರವಾದ ಪ್ರಶ್ನೆಯಾಗಿ UPSC ಅಥವಾ KPSC ಯಾವುದೇ ಪರೀಕ್ಷೆಗಳಲ್ಲಿ ಬರಬಹುದು. ನೀತಿ ಆಯೋಗ ಈ ರೀತಿಯ ಒಂದು ಇಂಡೆಕ್ಸ್ ಅನ್ನ ಹೊರತರುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ.
ಸ್ಟೇಟ್ ಎನರ್ಜಿ ಅಂಡ್ ಕ್ಲೈಮೇಟ್ ಇಂಡೆಕ್ಸ್ ಲಿಸ್ಟ್ ಅನ್ನುವಂಥದ್ದು ಯಾರು ಹೊರತರ್ತಾರೆ ಅಂದ್ರೆ ನೀತಿ ಆಯೋಗ. ಈ ರೀತಿಯ ಒಂದು ಲಿಸ್ಟ್ ಅನ್ನ ಹೊರತಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ ನಲ್ಲಿ ನಾವು ಅಧ್ಯಯನ ಮಾಡೋಣ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ ರಿಲೇಟೆಡ್ ಇಶ್ಯೂಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಲೈಮೇಟ್ ಮತ್ತು ಎನರ್ಜಿ ಸೆಕ್ಟರ್ ನಲ್ಲಿ ಯಾವೆಲ್ಲ ಎಫರ್ಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ ತಮ್ಮ ಗುರಿಗಳನ್ನ ಸಾಧಿಸೋದಕ್ಕೆ ಅನ್ನುವಂಥದ್ದನ್ನ ಕಂಡು ಹಿಡಿಯೋದಕ್ಕೆ ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ನೆರವಾಗುತ್ತೆ. ನೀತಿ ಆಯೋಗ ಸ್ಟೇಟ್ ಎನರ್ಜಿ ಅಂಡ್ ಕ್ಲೈಮೇಟ್ ಇಂಡೆಕ್ಸ್ ಅನ್ನುವಂಥ ಇಂಡೆಕ್ಸ್ ಅನ್ನ ಹೊರತರುತ್ತೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ರಾಜ್ಯಗಳನ್ನ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಯಾವ ಆಧಾರವಾಗಿ ಇಲ್ಲಿ ಕ್ಯಾಟಗರೈಸ್ ಮಾಡಲಾಗಿದೆ ಅಂತ ಅಂದ್ರೆ ಅವುಗಳ ಒಂದು ಸೈಜ್, ಐದರ್ ಅದು ಲಾರ್ಜ್ ಆಗಿದೆಯಾ ಅಥವಾ ಸ್ಮಾಲ್ ಆಗಿದೆಯಾ ಅನ್ನುವಂಥ ಆಧಾರದ ಮೇಲೆ, ಹಾಗೆ ಜಿಯೋಗ್ರಫಿಕಲ್ ಡಿಫರೆನ್ಸಸ್ ಭೌಗೋಳಿಕವಾದಂತಹ ವ್ಯತ್ಯಾಸಗಳು, ಕೇಂದ್ರಾಡಳಿತ ಪ್ರದೇಶವ ಅಥವಾ ಈ ಈ ರೀತಿಯ ಒಂದು ಲಾರ್ಜರ್ ಅಥವಾ ಸ್ಮಾಲರ್ ಸ್ಟೇಟ್ಸ್ ಗಳ ಅನ್ನುವಂಥದ್ರ ಆಧಾರದ ಮೇಲೂ ಕೂಡ ಇಲ್ಲಿ ಡಿವಿಷನ್ ಅನ್ನ ಮಾಡಲಾಗಿದೆ. ಹಾಗೆ 2019-20 ಮಾಹಿತಿಯನ್ನ ಆಧಾರಿತವಾಗಿ ನೀತಿ ಆಯೋಗ ಈ ರೀತಿಯ ಒಂದು ಕ್ಲೈಮೇಟ್ ಇಂಡೆಕ್ಸ್ ಅನ್ನ ಈಗ ನೀಡಿರ್ತಕ್ಕಂಥದ್ದು. ಇಲ್ಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಫ್ರಂಟ್ ರನ್ನರ್ಸ್, ಅಚೀವರ್ಸ್ ಮತ್ತು ಆಸ್ಪಿರೆಂಟ್ಸ್ ಅಂತ ಹೇಳಿ 3 ವಿಭಾಗಗಳಾಗಿ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದಾಗತ್ತೆ. ಈ ಇಂಡೆಕ್ಸ್ ನ ಮುಖ್ಯವಾದಂತ ಆಬ್ಜೆಕ್ಟಿವ್ಸ್ ಗಳು ಏನು ಅಂತ ಅಂದ್ರೆ ರ್ಯಾಂಕಿಂಗ್ ಅನ್ನುವಂಥದ್ದು ಅವರ ಒಂದು ಎಫರ್ಟ್ಸ್ ಯಾವ ರೀತಿ ಇದೆ ಎನರ್ಜಿ ಆಕ್ಸೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ, ಎನರ್ಜಿ ಕನ್ಸಂಪ್ಷನ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ, ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಮತ್ತು ನಮ್ಮ ಒಟ್ಟಾರೆ ಎನ್ವಿರಾನ್ಮೆಂಟ್ ಅನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಯಾವೆಲ್ಲ ರಾಜ್ಯಗಳು ಯಾವ ತರನಾದ ಸ್ಟೆಪ್ಸ್ ಗಳನ್ನ ತಗೊಂಡಿದೆ ಅನ್ನುವಂಥದ್ದನ್ನ ಈ ಒಂದು ಇಂಡೆಕ್ಸ್ ನಮಗೆ ತಿಳಿಸ್ತಾ ಹೋಗುತ್ತೆ. ಹಾಗೇನೆ ಅಫೋರ್ಡಬಲ್, ಆಕ್ಸೆಸಿಬಲ್, ಎಫಿಷಿಯಂಟ್ ಆದಂತ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಅನ್ನುವಂಥದ್ದು ರಾಜ್ಯ ಮಟ್ಟದಲ್ಲಿ ಆಗೋದಕ್ಕೆ ಒಂದು ಅಜೆಂಡಾವನ್ನ ಇದು ಡ್ರೈವ್ ಮಾಡೋದಕ್ಕೆ ಕೂಡ ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ನೆರವಾಗುತ್ತೆ. ಹಾಗೇನೆ ಹೆಲ್ತಿ ಕಾಂಪಿಟೇಷನ್ ಅನ್ನ ರಾಜ್ಯಗಳ ನಡುವೆ ನೀಡುತ್ತೆ. ಎನರ್ಜಿ ಮತ್ತು ಕ್ಲೈಮೇಟ್ ನ ವಿಚಾರದಲ್ಲಿ ಡಿಫ್ರೆಂಟ್ ಡೈಮೆನ್ಷನ್ಸ್ ಗಳಲ್ಲಿ ಇವರು ಬೆಟರ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನ ಈ ಒಂದು ಇಂಡೆಕ್ಸ್ ನೀಡುತ್ತೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅನ್ನುವಂಥದ್ದು ಬರುತ್ತೆ. ಇದರಲ್ಲಿ ನಾವು ಬೆಟರ್ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳ ಒಳ್ಳೊಳ್ಳೆ ಎಫರ್ಟ್ಸ್ ಗಳನ್ನ ಈ ಒಂದು ಇಂಡೆಕ್ಸ್ ನಿಂದಾಗಿ ಇದು ತೋರಿಸುತ್ತೆ ಅನ್ನುವಂಥದ್ದು. 6 ಪ್ಯಾರಾಮೀಟರ್ಸ್ ಗಳನ್ನ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಇವುಗಳ ಆಧಾರದ ಮೇಲೆ ರಾಜ್ಯಗಳಿಗೆ ಒಂದು ರ್ಯಾಂಕಿಂಗ್ ಅನ್ನ ಅಥವಾ ಇವರು ಫ್ರಂಟ್ ರನ್ನರ್, ಅಚೀವರ್, ಆಸ್ಪಿರೆಂಟ್ಸ್ ಅಂತ ಹೇಳಿ ಹೆಸರುಗಳನ್ನ ನೀಡ್ತಾ ಹೋಗುತ್ತೆ. ಇಲ್ಲಿ ಇರ್ತಕ್ಕಂಥ 6 ಪ್ಯಾರಾಮೀಟರ್ಸ್ ಗಳನ್ನ ಮತ್ತೆ 27 ಫರ್ದರ್ ಇಂಡಿಕೇಟರ್ಸ್ ಗಳಾಗಿ ಇಲ್ಲಿ ಡಿವೈಡ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ 6 ಪ್ಯಾರಾಮೀಟರ್ಸ್ ಗಳು ಯಾವುದು ಅಂತ ನೋಡೋದಾದ್ರೆ ಆ ರಾಜ್ಯಗಳಲ್ಲಿನ ಡಿಸ್ಟ್ರಿಬ್ಯೂಟರಿ ಕಂಪನೀಸ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಡಿಸ್ಕಾಮಿನ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾರೆ. ಹಾಗೆ ಆಕ್ಸೆಸ್, ಅಫೋರ್ಡಬಿಲಿಟಿ ಅಂಡ್ ರಿಲಯಬಿಲಿಟಿ ಆಫ್ ಎನರ್ಜಿ ಯಾವ ರೀತಿ ಇದೆ ಆ ರಾಜ್ಯದಲ್ಲಿ ಅನ್ನುವಂಥದ್ದು, ಕ್ಲೀನ್ ಎನರ್ಜಿ ಇನಿಷಿಯೇಟಿವ್ಸ್ಗೆ ಎಷ್ಟು ಮಹತ್ವವನ್ನು ನೀಡಿದ್ದಾರೆ, ಯಾವೆಲ್ಲ ಇನಿಷಿಯೇಟಿವ್ಸ್ ಗಳನ್ನ ತಂದಿದ್ದಾರೆ ಅನ್ನುವಂಥದ್ದು, ಎನರ್ಜಿ ಎಫಿಷಿಯನ್ಸಿಗೆ ನೀಡಿರ್ತಕ್ಕಂಥ ಮಹತ್ವವನ್ನ ಇಲ್ಲಿ ಒಂದು ಪ್ಯಾರಾಮೀಟರ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ಹಾಗೇನೆ ನಮ್ಮ ವಾತಾವರಣ, ನಮ್ಮ ಪರಿಸರದ ಸುಸ್ಥಿರತೆಗಾಗಿ, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿಗಾಗಿ ಏನೆಲ್ಲ ಮೆಷರ್ಸ್ ಗಳನ್ನ ತಗೊಂಡಿದ್ದಾರೆ ಅನ್ನುವಂಥದ್ದು, ಇನ್ನು ಯಾವೆಲ್ಲ ಹೊಸ ರೀತಿಯ ಇನಿಷಿಯೇಟಿವ್ಸ್ ಗಳನ್ನ ಈ ರಾಜ್ಯ ಸರ್ಕಾರ ತಂದಿದೆ ಅನ್ನುವಂಥದ್ರ ಆಧಾರದ ಮೇಲೆ ಈ 6 ಪ್ಯಾರಾಮೀಟರ್ಸ್ ಗಳ ಆಧಾರದ ಮೇಲೆ ಸ್ಟೇಟ್ ಎನರ್ಜಿ ಅಂಡ್ ಕ್ಲೈಮೇಟ್ ಇಂಡೆಕ್ಸ್ ನಲ್ಲಿ ಈ ರೀತಿಯ ಗುಂಪುಗಳಾಗಿ ರಾಜ್ಯಗಳನ್ನ, ಕೇಂದ್ರಾಡಳಿತ ಪ್ರದೇಶಗಳನ್ನ ವಿಂಗಡಿಸೋದನ್ನ ನಾವು ಕಾಣಬಹುದಾಗುತ್ತೆ. ಇಲ್ಲಿ ಬೇರೆ ಬೇರೆ ರಾಜ್ಯಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಗುಜರಾತ್, ಕೇರಳ ಮತ್ತು ಪಂಜಾಬ್ ಅನ್ನುವಂಥದ್ದು ಮೊದಲ 3 ಸ್ಥಾನಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು ಲಾರ್ಜರ್ ಸ್ಟೇಟ್ಸ್ ಗಳ ಕ್ಯಾಟಗರಿ ಅಡಿಯಲ್ಲಿ. ಹಾಗೆ ಜಾರ್ಖಂಡ್, ಮಧ್ಯಪ್ರದೇಶ್, ಛತ್ತೀಸ್ಗಢ ಇವು ಬಾಟಮ್ 3 ನಲ್ಲಿ ಇರ್ತಕ್ಕಂಥ ಸ್ಟೇಟ್ಸ್ ಆಗಿದೆ ಲಾರ್ಜರ್ ಸ್ಟೇಟ್ಸ್ ಗಳ ಅಡಿಯಲ್ಲಿ. ಗೋವಾ ಅನ್ನುವಂಥದ್ದು ಟಾಪ್ ಪರ್ಫಾರ್ಮರ್ ಆಗಿದೆ ಸ್ಮಾಲರ್ ಸ್ಟೇಟ್ಸ್ ಗಳಲ್ಲಿ. ತ್ರಿಪುರ ಮತ್ತು ಮಣಿಪುರ್ ಅನ್ನುವಂಥದ್ದು ಈ ಗೋವಾವನ್ನ ಫಾಲೋ ಮಾಡಿರ್ತಕ್ಕಂಥ ಸ್ಮಾಲರ್ ಸ್ಟೇಟ್ಸ್ ಗಳಾಗಿದೆ. ಹಾಗೇನೆ ಯುಟೀಸ್ ಗಳ ಒಂದು ವಿಚಾರಕ್ಕೆ ಬಂದ್ರೆ ಚಂಡೀಗಢ, ಡೆಲ್ಲಿ, ಡ್ಯೂ ಡಮನ್, ದಾದ್ರಾ ನಗರ್ ಹಾವೇಲಿ ಇವು ಟಾಪ್ ಪರ್ಫಾರ್ಮರ್ಸ್ ಗಳಾಗಿರ್ತಕ್ಕಂಥದ್ದು. ಪಂಜಾಬ್ ಡಿಸ್ಕಾಮ್ ಪರ್ಫಾರ್ಮೆನ್ಸ್ ನ ವಿಚಾರದಲ್ಲಿ ಪಂಜಾಬ್ ಅನ್ನುವಂಥದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೀಡಿರ್ತಕ್ಕಂಥ ರಾಜ್ಯ ಆಗಿದೆ. ಕೇರಳವು ಆಕ್ಸೆಸ್, ಅಫೋರ್ಡಬಿಲಿಟಿ ಮತ್ತು ರಿಲಯಬಿಲಿಟಿ ಆಫ್ ಎನರ್ಜಿ ಈ ಒಂದರ ಕ್ಯಾಟಗರಿಯ ಅಡಿಯಲ್ಲಿ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿರ್ತಕ್ಕಂಥದ್ದು. ಹರಿಯಾಣ ಕ್ಲೀನ್ ಎನರ್ಜಿಯ ಇನಿಷಿಯೇಟಿವ್ ನಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿ ಹೊರಬಂದಿದೆ. ಹಾಗೇನೆ ತಮಿಳುನಾಡು ಎನರ್ಜಿ ಎಫಿಷಿಯನ್ಸಿ ಕ್ಯಾಟಗರಿಯಲ್ಲಿ ಬೆಸ್ಟ್ ಸ್ಟೇಟ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಈ ರೀತಿ ಒಂದೊಂದು ಪ್ಯಾರಾಮೀಟರ್ಸ್ ಗಳಿಗೆ ಒಂದೊಂದು ರಾಜ್ಯವು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇಲ್ಲಿ ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ನ ಈ ಇಂಡೆಕ್ಸ್ ತರುವಂತದ್ದು. ನೀತಿ ಆಯೋಗ ಸ್ಟೇಟ್ ಎನರ್ಜಿ ಅಂಡ್ ಕ್ಲೈಮೇಟ್ ಇಂಡೆಕ್ಸ್ ಅನ್ನ ಹೊರ ತರುತ್ತೆ ಅನ್ನುವಂಥದ್ದು. ಇದನ್ನ ಫ್ರಂಟ್ ರನ್ನರ್ಸ್, ಅಚೀವರ್ಸ್, ಆಸ್ಪಿರೆಂಟ್ಸ್ ಆಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಇಲ್ಲಿ ವಿಂಗಡಣೆ ಮಾಡಲಾಗುತ್ತೆ. 6 ಪ್ಯಾರಾಮೀಟರ್ಸ್ ಗಳ ಆಧಾರದ ಮೇಲೆ ಈ ಒಂದು ಇಂಡೆಕ್ಸ್ ಅನ್ನ ನಾವು ಕಾಣಬಹುದು ಅನ್ನುವಂಥದ್ದು ನಮಗೆ ಮಾಹಿತಿ ತಿಳಿದಿರಲಿ. ಇಂದಿನ ಸಂಚಿಕೆಯಲ್ಲಿನ ಒಂದು ಎಡಿಟೋರಿಯಲ್ ಅನ್ನ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಇಟ್ ಈಸ್ ಟೈಮ್ ಟು ಲೆಟ್ ಸ್ಲೀಪಿಂಗ್ ಡಾಗ್ಮಾಸ್ ಲೈ ಅನ್ನುವಂಥದ್ದು. ಇಲ್ಲಿ
ಹಿಂದಿ ಭಾಷೆಯನ್ನ ಹೇರಿಕೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ನಡೆ ಏನಿದೆ ಕೇಂದ್ರ ಸರ್ಕಾರದ್ದು, ಅದನ್ನ ಕುರಿತಂತೆ ಡೀಟೈಲ್ ಆಗಿ ಹಿಂದಿ ಭಾಷೆ ಮತ್ತು ನಮ್ಮ ಸಂವಿಧಾನದಲ್ಲಿ ಯಾವ ಭಾಷೆಯನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಳಕೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನ ಚರ್ಚೆ ಮಾಡಿದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ಇದನ್ನ ವಿಸ್ತೃತವಾಗಿ ತಿಳ್ಕೊಳ್ತಾ ಹೋಗೋಣ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಭಾರತ ಸಂವಿಧಾನದ ಅಡಿಯಲ್ಲಿ ಓದ್ಕೊಳ್ಬಹುದು. ಹಾಗೆ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇತ್ತೀಚೆಗೆ ಭಾರತದ ಹೋಮ್ ಮಿನಿಸ್ಟರ್ ಅವರು ಹಿಂದಿ ಎನ್ನುವಂಥದ್ದು ಇಂಗ್ಲಿಷ್ ಅನ್ನ ಲಿಂಕ್ ಲ್ಯಾಂಗ್ವೇಜ್ ಆಗಿ ಇವತ್ತೇನು ನಾವು ಬಳಸ್ತಾ ಇದ್ದೀವಿ, ಇದನ್ನ ರೀಪ್ಲೇಸ್ ಮಾಡಬೇಕು ಹಿಂದಿ ಅನ್ನುವಂಥದ್ದು ಅಂತ ಹೇಳಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹೋಮ್ ಮಿನಿಸ್ಟರ್ ಅವರ ಈ ಒಂದು ಸ್ಟೇಟ್ಮೆಂಟ್ ಅನ್ನುವಂಥದ್ದು ಹೆಚ್ಚಿನ ಒಂದು ವಿವಾದಕ್ಕೆ ಗುರಿಯಾಗಿದೆ. ಹಿಂದಿ, ಹಿಂದುತ್ವ, ಹಿಂದೂಯಿಸಂ ಅನ್ನುವಂಥ ಒಂದು ಐಡಿಯಾಲಜಿ ಏನಿದೆ, ಇದು ಭಾರತದ ಮಲ್ಟಿ ಲಿಂಗ್ಯುಯಾಲಿಸಂಗೆ ಪ್ರಶ್ನಾರ್ಥಕವಾಗ್ತಾ ಇರತಕ್ಕಂಥ ಒಂದು ಐಡಿಯಾಲಜಿ ಆಗ್ತಾ ಇದೆ. ಅಂದ್ರೆ ಹಿಂದಿ ಅಷ್ಟೇ ಅಲ್ಲದೆ ಭಾರತದ ಎಲ್ಲ ಭಾಷೆಗಳನ್ನ ಗೌರವಿಸ್ತೇವೆ. ಭಾರತದಲ್ಲಿ ಹಿಂದಿಗೆ ಅಂತ ಹೇಳಿ ಹೆಚ್ಚಿನ ಪ್ರಾಮುಖ್ಯತೆ ಏನಿಲ್ಲ. ಹಾಗಾಗಿ ಹಿಂದಿಯನ್ನೇ ಎಲ್ಲದಕ್ಕೂ ಕೂಡ ಮೂಲವಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ಕೇಂದ್ರ ಸರ್ಕಾರದ ನಡೆ ಅನ್ನುವಂಥದ್ದು ಇಲ್ಲಿ ಈ ಒಂದು ಐಡಿಯಾಲಜಿ ಏನಿದೆ, ಹಿಂದಿ, ಹಿಂದುತ್ವ, ಹಿಂದೂಸ್ತಾನ್ ಅನ್ನುವಂಥದ್ದು ಭಾರತದ ಮಲ್ಟಿ ಲಿಂಗ್ವಾಲಿಸಂಗೆ ತೊಡಕು ಮಾಡುವಂತೆ ಇದೆ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಹಿಂದಿ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದು ಒಂದೇ ಭಾಷೆಯಾಗಿದ್ದು ಸಾಕಷ್ಟು ಡೈಲೆಕ್ಟ್ಸ್ ಗಳನ್ನ, ಉಪಭಾಷೆಗಳನ್ನ ಹೊಂದಿದೆ. 60% ಆಫ್ ದಿ ಟೋಟಲ್ ಹಿಂದಿ ಸ್ಪೀಕರ್ಸ್ ಗಳೇನಿದ್ದಾರೆ ಅಲ್ಲಿ 60% ಮಾತ್ರವೇ ನೇಟಿವ್ ಹಿಂದಿ ಡೈಲೆಕ್ಟ್ ಅನ್ನ ಮಾತನಾಡ್ತಾರೆ. ಎಫೆಕ್ಟಿವ್ ಆಗಿ ಕೇವಲ 26% ಮಾತ್ರವೇ ನೇಟಿವ್ ಹಿಂದಿಯನ್ನ ತಮ್ಮ ಮಾತೃಭಾಷೆಯಾಗಿ ಹೊಂದಿರತಕ್ಕಂಥವ್ರು. ಹಿಂದಿ ಭಾಷೆಯನ್ನ ಮಾತೃಭಾಷೆಯಾಗಿ ಹೊಂದಿರತಕ್ಕಂಥವ್ರು ಮತ್ತು ನೇಟಿವ್ ಹಿಂದಿ ಭಾಷಿಗರು ಯಾರು ಮತ್ತು ಈ ಡೈಲೆಕ್ಟ್ ಅನ್ನ ಕಲಿತು ಮಾತನಾಡುವಂತವರ ಕುರಿತಂತೆ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗತ್ತೆ ಈ ಒಂದು ಚಿತ್ರದ ಮುಖಾಂತರವಾಗಿ. ಇತ್ತೀಚೆಗೆ ಪಾರ್ಲಿಮೆಂಟರಿ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಟಿ ಅನ್ನುವಂಥದ್ದು ಏನೆಲ್ಲ ಮಾಹಿತಿಯನ್ನು ನೀಡಿದೆ ಅಂತ ನೋಡೋದಾದ್ರೆ, ಯೂನಿಯನ್ ಹೋಮ್ ಮತ್ತೆ ಕೋಆಪರೇಷನ್ ಮಿನಿಸ್ಟರ್ ಅವರು 37ನೇ ಮೀಟಿಂಗ್ ಏನ್ ಜರುಗ್ತು, ಪಾರ್ಲಿಮೆಂಟರಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಕಮಿಟಿಯ ಒಂದು ಮೀಟಿಂಗ್ ಅನ್ನ ಅವರು ಪ್ರಿಸೈಡ್ ಮಾಡಿದಂಥದ್ದು. ನವದೆಹಲಿಯಲ್ಲಿ ಈ ಒಂದು ಮೀಟಿಂಗ್ ಜರುಗಿದೆ. ಈ ಲ್ಯಾಂಗ್ವೇಜ್ ಕಮಿಟಿಯ ಒಂದು ರಿಪೋರ್ಟ್ ಏನು ಹೊರಬರುತ್ತೆ, ಅದರ 11ನೇ ವಾಲ್ಯೂಮ್ ಅನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಳಿಸೋದಕ್ಕೆ ಯುನಾನಿಮಸ್ ಆಗಿ ಇಲ್ಲಿ ಅಪ್ರೂವಲ್ ಅನ್ನ ನೀಡಿರ್ತಕ್ಕಂಥದ್ದು ಯೂನಿಯನ್ ಹೋಮ್ ಮಿನಿಸ್ಟರ್ ಅವರು. ಯೂನಿಯನ್ ಹೋಮ್ ಮಿನಿಸ್ಟರ್ ಅವರು ಇಲ್ಲಿ ಮುಖ್ಯವಾಗಿ 3 ಪಾಯಿಂಟ್ಸ್ ಗಳನ್ನ ಎಂಫಸೈಸ್ ಮಾಡಿದ್ದಾರೆ. ಆ 3 ಪಾಯಿಂಟ್ಸ್ ಗಳು ಯಾವುದು ಅಂತ ಅಂದ್ರೆ, 11th ವಾಲ್ಯೂಮ್ ಆಫ್ ದಿ ಕಮಿಟೀಸ್ ರಿಪೋರ್ಟ್ ಏನಿದೆ ಅದನ್ನ ಕುರಿತಂತೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಕಮೆಂಡೇಶನ್ಸ್ ಗಳನ್ನ ನೀಡುವಂತದ್ರ ಕುರಿತಾಗಿ ಜುಲೈನಲ್ಲಿ ಒಂದು ಮೀಟಿಂಗ್ ಅನ್ನ ಜರುಗಿಸುವಂತದ್ದು. ಇಲ್ಲಿ ಸೆಕ್ರೆಟರಿ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಏನಿದ್ದಾರೆ ಅವರು ಅಲ್ಲಿನ ಸದಸ್ಯರಿಗೆ, ಈ ಕಮಿಟಿಯ ಸದಸ್ಯರಿಗೆ ವಾಲ್ಯೂಮ್ ವೈಸ್ ರಿಪೋರ್ಟ್ ಅನ್ನ ಇಂಪ್ಲಿಮೆಂಟೇಷನ್ ಅನ್ನ ಮಾಡೋದ್ರ ಕುರಿತಂತೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಹಾಗೇನೆ 2ನೇ ಅಂಶ, ಎಲಿಮೆಂಟರಿ ನಾಲೆಡ್ಜ್ ಆಫ್ ಹಿಂದಿಯನ್ನ ಅಪ್ ಟು 9th ಕ್ಲಾಸ್ವರೆಗೂ ಓದುವಂತ ಎಲ್ಲ ಮಕ್ಕಳಿಗೆ ನೀಡುವಂಥದ್ದು. ಹಾಗೇನೆ ಹಿಂದಿ ಟೀಚಿಂಗ್ ಎಕ್ಸಾಮಿನೇಷನ್ಸ್ ಗಳ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ, ಗಮನವನ್ನ ಹರಿಸುವಂಥದ್ದು. 3ನೇದಾಗಿ ಹಿಂದಿಯ ಡಿಕ್ಷನರಿಯನ್ನ ಮತ್ತೆ ರಿವೈಸ್ ಮಾಡಿ ಅದನ್ನ ರೀಪಬ್ಲಿಷ್ ಮಾಡುವಂಥದ್ದು. ಈ ರೀತಿ ಮುಖ್ಯವಾಗಿ 3 ಅಂಶಗಳನ್ನ ಇಲ್ಲಿ ಹೋಮ್ ಮಿನಿಸ್ಟರ್ ಅವರು ತಿಳಿಸಿರ್ತಕ್ಕಂಥದ್ದು. ಹಿಂದಿಗೆ ಕುರಿತಂತೆ, ಹಿಂದಿ ಭಾಷೆಗೆ ಕುರಿತಂತೆ ಮತ್ತು ಭಾರತದ ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ನುವಂಥ ಒಂದು ವಿಷಯಕ್ಕೆ ಕುರಿತಂತೆ ಭಾರತ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ವಿಧಿಗಳು ಯಾವುದು ಅನ್ನುವಂಥದ್ದನ್ನ ನೋಡೋದಾದ್ರೆ, ಆರ್ಟಿಕಲ್ 343(1) ಅಡಿಯಲ್ಲಿ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ ಯೂನಿಯನ್ ಶೆಲ್ ಬಿ ಹಿಂದಿ ಇನ್ ದೇವನಾಗರಿ ಸ್ಕ್ರಿಪ್ಟ್ ಅನ್ನುವಂಥದ್ದನ್ನ ತಿಳಿಸುತ್ತೆ. ಆದ್ರೆ ಇಲ್ಲಿ ಬಳಸುವಂತ ಫಾರ್ಮ್ ಆಫ್ ನ್ಯೂಮರಲ್ಸ್ ಏನಿದೆ, ನಂಬರ್ಸ್, ಸಂಖ್ಯೆ, ಅದು ಮಾತ್ರ ಇಂಟರ್ನ್ಯಾಷನಲ್ ಫಾರ್ಮ್ ಆಫ್ ಇಂಡಿಯನ್ ನ್ಯೂಮರಲ್ಸ್ ನಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಆರ್ಟಿಕಲ್ 343(2) ಅಡಿಯಲ್ಲಿ 1950ರ ಜಾನ್ವರಿ 26ರಂದು ನಮಗೆ ಸಂವಿಧಾನ ಏನ್ ಜಾರಿಗೆ ಬಂದಿದೆ, ಇದಕ್ಕೆ ಮುಂದಿನ 15 ವರ್ಷಗಳ ಕಾಲ ಇಂಗ್ಲಿಷ್ ಅನ್ನ ಅಫಿಷಿಯಲ್ ವರ್ಕಿಗೆ ಅಂತ ಹೇಳಿ ಬಳಕೆ ಮಾಡಿಕೊಳ್ಳಲಾಗತ್ತೆ ಅನ್ನುವಂಥದ್ದನ್ನ ತಿಳಿಸಿರ್ತಕ್ಕಂಥದ್ದು. ಅಂದ್ರೆ 1965 ಜಾನ್ವರಿ 26ರವರೆಗೆ ಇಂಗ್ಲಿಷ್ ಅನ್ನ ಇಲ್ಲಿ ಅಫಿಷಿಯಲ್ ವರ್ಕಿಗೆ ಅಂತ ಹೇಳಿ ಬಳಕೆ ಮಾಡೋದ್ರ ಬಗ್ಗೆ ಮಾತನಾಡುತ್ತೆ ಆರ್ಟಿಕಲ್ 343(2) ಅನ್ನುವಂಥದ್ದು. ಆರ್ಟಿಕಲ್ 343(3) ಅಡಿಯಲ್ಲಿ ಇಂಗ್ಲಿಷ್ ಅನ್ನ 1965ರಿಂದ ಮುಂದಕ್ಕೆ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಪ್ರಾವಿಷನ್ಸ್ ಗಳನ್ನ ಹೊಂದಿರತಕ್ಕಂಥದ್ದು. ಪಾರ್ಲಿಮೆಂಟ್ ಅನ್ನುವಂಥದ್ದು ಇದಕ್ಕೆ ಕುರಿತಂತೆ ಲಾಸ್ ಗಳನ್ನ ಹೊರತರೋದ್ರ ಮುಖಾಂತರವಾಗಿ ಇಂಗ್ಲಿಷ್ ಅನ್ನ ಕಂಟಿನ್ಯೂಯೇಷನ್ ಮಾಡಬಹುದು ಅನ್ನುವಂಥದ್ದನ್ನ ಆರ್ಟಿಕಲ್ 343(3) ಅನ್ನುವಂಥದ್ದು ತಿಳಿಸುತ್ತೆ. ಇದರ ಹಿನ್ನೆಲೆಯಲ್ಲಿ ಭಾರತದ ಸಂಸತ್ತು ದಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಕ್ಟ್ ಅನ್ನುವಂಥ ಆಕ್ಟ್ ಅನ್ನ 1963ರಲ್ಲಿ ಹೊರತಂದಿದೆ. ಇದರ ಪ್ರಕಾರ ಲ್ಯಾಂಗ್ವೇಜಸ್ ಗಳನ್ನ ಅಫಿಷಿಯಲ್ ಪರ್ಪಸಸ್ಗೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಯಾವ ಲ್ಯಾಂಗ್ವೇಜಸ್ ಅನ್ನ ಬಳಕೆ ಮಾಡ್ಕೊಳ್ಬಹುದು, ಹಾಗೆ
ಪಾರ್ಲಿಮೆಂಟ್ನಲ್ಲಿನ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ಸಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯಾವುದೇ ಆಕ್ಟ್ಗಳಿಗೆ, ಹೈಕೋರ್ಟ್ನಲ್ಲಿನ ಸರ್ಟೈನ್ ಪರ್ಪೋಸಸ್ಗಳಿಗೆ ಭಾಷೆಗಳನ್ನ ಯಾವ ರೀತಿಯ ಭಾಷೆಯನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಮಾಹಿತಿಯನ್ನ ನೀಡ್ತಾ ಹೋಗುತ್ತೆ. ಹಾಗೇನೆ ಆರ್ಟಿಕಲ್ 350 ಏನ ಅಡಿಯಲ್ಲಿ ಕೂಡ ಮದರ್ ಟಂಗ್ ಅನ್ನ, ಮಾತೃಭಾಷೆಯನ್ನ ನಮ್ಮ ಪ್ರಾಥಮಿಕ ಹಂತಗಳಲ್ಲಿ ಕಲಿಯೋದ್ರ ಕುರಿತಂತೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ನೀಡ್ತಾ ಹೋಗುತ್ತೆ. ಎವ್ರಿ ಸ್ಟೇಟ್ ಮತ್ತು ಎವ್ರಿ ಲೋಕಲ್ ಅಥಾರಿಟಿಯ ಒಂದು ಎಂಡೇವರ್ ಆಗಿರುತ್ತೆ ಮಾತೃಭಾಷೆಯಲ್ಲಿಯೇ ಅಡಿಕ್ವೇಟ್ ಫೆಸಿಲಿಟೀಸ್ ಗಳನ್ನ ಪ್ರೊವೈಡ್ ಮಾಡೋದಕ್ಕೆ, ಅಲ್ಲಿನ ಜನಗಳಿಗೆ ಪ್ರೊವೈಡ್ ಮಾಡೋದಕ್ಕೆ, ಮಾತೃಭಾಷೆಯನ್ನ ಇನ್ಸ್ಟ್ರಕ್ಷನ್ ನೀಡೋದಕ್ಕೆ ಬೇಕಾಗುವಂತ ಮುಖ್ಯವಾದಂತ ಭಾಷೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಪವರ್ ಅನ್ನ ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಲೋಕಲ್ ಅಥಾರಿಟಿ ಅನ್ನುವಂಥದ್ದು ಹೊಂದಿರುತ್ತೆ. ಹಾಗೆ ಪ್ರತಿಯೊಂದು ಮಗುವಿಗೂ ಕೂಡ ತನ್ನ ಪ್ರಾಥಮಿಕ ಹಂತದಲ್ಲಿ ಲಿಂಗ್ವಿಸ್ಟಿಕ್, ಅದರಲ್ಲೂ ಮುಖ್ಯವಾಗಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಗ್ರೂಪ್ಸ್ ಗಳಿಗೆ ಸೇರಿದಂತ ಮಕ್ಕಳಿಗೆ ತಮ್ಮ ಮದರ್ ಟಂಗ್ ನಲ್ಲಿಯೇ, ಮಾತೃಭಾಷೆಯಲ್ಲಿಯೇ, ಪ್ರಾಥಮಿಕ ಹಂತಗಳಲ್ಲಿ ಮಾತೃಭಾಷೆಯಲ್ಲಿಯೇ ಇನ್ಸ್ಟ್ರಕ್ಷನ್ಸ್ ಗಳನ್ನ ನೀಡೋದ್ರ ಬಗ್ಗೆ ಇದು ಮಾತನಾಡುತ್ತೆ. ಈ ರೀತಿ ಮಾತೃಭಾಷೆಯಲ್ಲಿಯೇ ಇನ್ಸ್ಟ್ರಕ್ಷನ್ಸ್ ಗಳನ್ನ ಪ್ರೈಮರಿ ಹಂತದಲ್ಲಿ ಮಕ್ಕಳಿಗೆ ನೀಡಬೇಕು ಅನ್ನುವಂಥದ್ದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಈ ರೀತಿಯ ಫೆಸಿಲಿಟೀಸ್ ಗಳನ್ನ ಮಕ್ಕಳಿಗೆ ದೊರಕಿಸ್ಕೊಡೋದಕ್ಕೆ ಬೇಕಾಗುವಂತ ನೆಸೆಸರಿ ಆಕ್ಷನ್ಸ್ ಗಳನ್ನ ತಗೊಳ್ಳೋದಕ್ಕೆ ರಾಷ್ಟ್ರಪತಿಯವರು ಯಾವುದೇ ರಾಜ್ಯಕ್ಕೂ ಕೂಡ ಡೈರೆಕ್ಷನ್ಸ್ ಗಳನ್ನ ನೀಡಬಹುದು ಅನ್ನುವಂಥದ್ದನ್ನ ಕೂಡ ನಮ್ಮ ಸಂವಿಧಾನ ತಿಳಿಸುತ್ತೆ. ಈ ರೀತಿಯ ಪ್ರಾವಿಷನ್ ಅನ್ನ 7th ಅಮೆಂಡ್ಮೆಂಟ್ ಅನ್ನ ನಮ್ಮ ಸಂವಿಧಾನಕ್ಕೆ 7ನೇ ತಿದ್ದುಪಡಿಯನ್ನ ಮಾಡೋದ್ರ ಮುಖಾಂತರವಾಗಿ 1956ರಲ್ಲಿ ಇನ್ಕಾರ್ಪೊರೇಟ್ ಮಾಡಲಾಯಿತು. ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಏನಿದೆ, ಜಸ್ಟಿಸ್ ಫಜಲ್ ಅಲಿ ಅವರ ಈ ಒಂದು ಕಮಿಷನಿನ ರೆಕಮೆಂಡೇಶನ್ಸ್ ಗಳ ಆಧಾರದ ಮೇಲೆ ಈ ಒಂದು ಪ್ರಾವಿಷನ್ ಅನ್ನ ಮಾತೃಭಾಷೆಯಲ್ಲಿ ಈವನ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಗಳಿಗೂ ಕೂಡ ಮದರ್ ಟಂಗ್ ನಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳನ್ನ ಪ್ರೈಮರಿ ಸ್ಟೇಜಸ್ ಅಲ್ಲಿ ನೀಡಬೇಕು. ಈ ರೀತಿಯ ಪ್ರಾವಿಷನ್ಸ್ ಗಳನ್ನ ಅವರಿಗೆ ನೀಡೋದಕ್ಕೋಸ್ಕರ ಬೇಕಾಗುವಂತ ಡೈರೆಕ್ಷನ್ಸ್ ಗಳನ್ನ ಕೂಡ ರಾಷ್ಟ್ರಪತಿಯವರು ನೆಸೆಸರಿ ಇದ್ದಾಗ ನೀಡುವಂತದ್ದನ್ನ 7ನೇ ತಿದ್ದುಪಡಿ ಮುಖಾಂತರವಾಗಿ ನಮ್ಮ ಸಂವಿಧಾನಕ್ಕೆ ನಾವು ತಂದಿರತಕ್ಕಂಥದ್ದು. ಇನ್ನ ಆರ್ಟಿಕಲ್ 351 ಅಡಿಯಲ್ಲಿ ಡೈರೆಕ್ಟಿವ್ ಫಾರ್ ಡೆವಲಪ್ಮೆಂಟ್ ಆಫ್ ದಿ ಹಿಂದಿ ಲ್ಯಾಂಗ್ವೇಜ್, ಇದಕ್ಕೆ ಕುರಿತಂತೆ ಮಾಹಿತಿಯನ್ನ ನಾವು ಕಾಣಬಹುದಾಗುತ್ತೆ. ಜಗತ್ತಿನಾದ್ಯಂತ ಹಿಂದಿ ಲ್ಯಾಂಗ್ವೇಜ್ ಅನ್ನ ಪ್ರಮೋಷನ್ ಮಾಡೋದಕ್ಕೆ ಕೂಡ ಸಾಕಷ್ಟು ಮೆಷರ್ಸ್ ಗಳನ್ನ ತಗೊಳ್ಳಲಾಗಿದೆ. ಇದರ ಕುರಿತಂತೆ 2018ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದಿಯಲ್ಲಿ ಈ ಒಂದು ಸ್ಟೇಜ್ ಅನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥದ್ದು. ಹಾಗೆ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಮಾರಿಷಿಯಸ್ ಸರ್ಕಾರದೊಟ್ಟಿಗೆ ಕೊಲಾಬರೇಷನ್ ಒಟ್ಟಿಗೆ ವರ್ಲ್ಡ್ ಹಿಂದಿ ಸೆಕ್ರೆಟರಿಯೇಟ್ ಅನ್ನ ಪೋರ್ಟ್ ಲೂಯಿಸ್ ನಲ್ಲಿ, ಮಾರಿಷಿಯಸ್ ನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಿಂದಿಯನ್ನ ವಿಶ್ವವ್ಯಾಪಿಯಾಗಿಸಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಹಾಗೆ ಕೇಂದ್ರ ಸರ್ಕಾರದವರು ಹಿಂದಿ ಟ್ವಿಟರ್ ಅಕೌಂಟ್ ಅನ್ನ ಕೂಡ 2018ರಲ್ಲಿ ಯುನೈಟೆಡ್ ನೇಷನ್ನಿನ ಹಿಂದಿ ಟ್ವಿಟರ್ ಅಕೌಂಟ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಫಸ್ಟ್ ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ಅನ್ನ 1975ರಲ್ಲಿ ನಾಗ್ಪುರ್ನಲ್ಲಿ ಜರುಗಿಸಲಾಯಿತು. ಆ ಒಂದು ಅಕೇಶನ್ ಅನ್ನ ಕಮೆಮೊರೇಟ್ ಮಾಡೋದಕ್ಕೆ ಅಂತ ಹೇಳಿ ಜಾನ್ವರಿ 10th ಜಾನ್ವರಿಯನ್ನ ಪ್ರತಿ ವರ್ಷವೂ ಕೂಡ ಹಿಂದಿ ದಿವಸ್ ಆಗಿ, ವರ್ಲ್ಡ್ ಹಿಂದಿ ಡೇ ಆಗಿ ಕೂಡ ಸೆಲೆಬ್ರೇಟ್ ಮಾಡಲಾಗುತ್ತೆ. ದೆನ್ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಯುನೈಟೆಡ್ ನೇಷನ್ ಅಲ್ಲಿ 1977ರಲ್ಲಿ ಮೊದಲ ಬಾರಿಗೆ ಹಿಂದಿಯಲ್ಲಿ ತಮ್ಮ ಭಾಷಣವನ್ನ ಮಾಡಿದಂಥದ್ದು. ಹಿಂದಿ ಪ್ರಮೋಷನ್ನಿನ ಭಾಗವಾಗಿ ಕೇಂದ್ರ ಸರ್ಕಾರ ಲೇಟೆಸ್ಟ್ ಆಗಿ ಸೆವೆರಲ್ ಎಫರ್ಟ್ಸ್ ಗಳನ್ನ ಮಾಡ್ತಾ ಬಂದಿದೆ. ಹಿಂದಿ ಹೆಸರುಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ಸ್ವಚ್ಛ ಭಾರತ್ ಅಭಿಯಾನ್, ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ ಅನ್ನುವಂಥದ್ದು. ಈ ರೀತಿ ಇಂಗ್ಲಿಷ್ ಲೇಬಲ್ಸ್ ಗಳ ಬದಲಾಗಿ ಹಿಂದಿ ಹೆಸರುಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ಯಾವುದೇ ಯೋಜನೆಗಳಿಗೆ, ಸ್ಕೀಮ್ಸ್ ಗಳಿಗೆ. ಪಾರ್ಲಿಮೆಂಟರಿ ಕಮಿಟಿಯ ಪ್ರಪೋಸಲ್ಸ್ ಗಳನ್ನ ಕೂಡ ಎಂಪಿಸ್ ಗಳಿಗೆ, ಯೂನಿಯನ್ ಮಿನಿಸ್ಟರ್ಸ್ ಗಳಿಗೆ ಬಳಕೆ ಮಾಡೋದಕ್ಕೆ ನೀಡುವಂತ ಪ್ರಪೋಸಲ್ಸ್ ಗಳನ್ನ ಹಿಂದಿ ಮ್ಯಾಂಡೇಟರಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಕೂಡ. ಹಾಗೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಸ್ಕೂಲ್ CBSE ಸಿಲೆಬಸ್ ನಲ್ಲಿ ಹಿಂದಿಯನ್ನ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಮಾಡಿರ್ತಕ್ಕಂಥದ್ದಾಗಿರಬಹುದು. ಒಟ್ಟಾರೆ ಹಿಂದಿಯನ್ನ ಅದರ ಒಂದು ಬಳಕೆಯನ್ನು ಹೆಚ್ಚು ಮಾಡೋದಕ್ಕೆ ಪ್ರಮೋಷನಲ್ ಕ್ಯಾಂಪೇನ್ಸ್ ಗಳಾಗಿರ್ಬೋದು. ಹಾಗೆ ಟೀಚರ್ಸ್ ಡೇ ಅನ್ನ ಗುರು ಪೂರ್ಣಿಮಾ ಅಂತ ಹೇಳಿ ರೀನೇಮ್ ಮಾಡುವಂತದ್ದಾಗಿರ್ಬೋದು. ಈ ರೀತಿ ಸಾಕಷ್ಟು ಮೆಷರ್ಸ್ ಗಳನ್ನ ಕೇಂದ್ರ ಸರ್ಕಾರ ಹಿಂದಿಯನ್ನ ಅದರ ಬಳಕೆಯನ್ನ ಹೆಚ್ಚುಗೊಳಿಸ್ಲಿಕ್ಕೆ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹಿಂದಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಹೇಳಿ ಎಷ್ಟೆಲ್ಲ ಎಫರ್ಟ್ಸ್ ಗಳನ್ನ ಈಗ ಕೇಂದ್ರ ಸರ್ಕಾರ ಹಾಕ್ತಾ ಇದ್ರು ಕೂಡ ಭಾರತ ಸಂವಿಧಾನದಲ್ಲಿ ಹಿಂದಿಗೆ ಕುರಿತಂತೆ ಇರ್ತಕ್ಕಂಥ ಪ್ರಾಮುಖ್ಯತೆ ಮತ್ತು ಪ್ರಾವಿಷನ್ಸ್ ಗಳನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಭಾರತದ ರಾಷ್ಟ್ರ ಭಾಷೆ ಯಾವುದು ಅಂದಾಗ ಭಾರತದಲ್ಲಿ ಯಾವುದೇ ರಾಷ್ಟ್ರ ಭಾಷೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ತಪ್ಪದೆ ನಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡಿ. ಧನ್ಯವಾದ.